ಭಾರತದ ದಲಾಲ್ ಸ್ಟ್ರೀಟ್ ಯುದ್ಧದ ಕಾರಣಕ್ಕೆ ಸ್ತಂಭಿಸಿದ್ದು, ಒಂದೇ ದಿನದಲ್ಲಿ ದೊಡ್ಡ ಕಂಪನಿಗಳು 7.8 ಲಕ್ಷ ಕೋಟಿ ರೂಪಾಯಿ ಕಳೆದುಕೊಂಡಿದ್ದಾರೆ. ಯುದ್ಧದಿಂದಾಗಿ ದಲಾಲ್ ಸ್ಟ್ರೀಟ್ ಹೊಡೆತಕ್ಕೆ ದೊಡ್ಡ ಕಂಪನಿಗಳೇ ಸಿಕ್ಕಿರುವುದು ಷೇರುದಾರರನ್ನ ಕಳವಳಕ್ಕೆ ದೂಡಿದೆ. ಲರ್ಸನ್ ಅಂಡ್ ಟಾಬ್ರೋ, ರಿಲಯನ್ಸ್, ಐಸಿಐಸಿಐ, ಮಹೇಂದ್ರ, ಭಾರತಿ ಏರ್ಟೆಲ್, ಎಚ್ಡಿಎಫ್ಸಿ, ಏರ್ಟೆಲ್ ಹಾಗೂ ಎಸ್ಬಿಐ ಹೊಡೆತ ತಿಂದಿವೆ. ಚಟುವಟಿಕೆಯ ವ್ಯಾಪಾರದಲ್ಲಿದ್ದ 3,765 ಷೇರುಗಳಲ್ಲಿ 3,014 ಕೆಂಪು ಅಪಾಯದ ಗುರುತು ಪಡೆದವು. ಸೆನ್ಸೆಕ್ಸ್ 2,743 ಹಾಗೂ ನಿಫ್ಟಿ 519 ಅಂಕ ಕುಸಿತ ಕಂಡವು. ಉದಾಹರಣೆಗೆ, ಬಿಎಸ್ಇಯ 677 ಸ್ಟಾಕ್ಗಳು 52 ವಾರಗಳಲ್ಲಿ ಕನಿಷ್ಠ ಮೌಲ್ಯಕ್ಕೆ ಜಾರಿದವು. ಏಷ್ಯಾದುದ್ದಕ್ಕೂ, ಅದರಲ್ಲೂ ದಕ್ಷಿಣ ಕೊರಿಯಾವು ಷೇರು ಮುಗ್ಗರಿಸಿ ಬಿದ್ದುದನ್ನು ಕಂಡು ಕಂಗಾಲಾಗಿದೆ. ರಷ್ಯಾ ಉಕ್ರೇನ್ ಯುದ್ಧ ಆರಂಭವಾದಾಗ 3 ತಿಂಗಳು ಷೇರುಪೇಟೆ ಮಲಗಿತ್ತು. ಅನಂತರ ಮೈಕೊಡವೆ ಎದ್ದು ನಿಂತಿತ್ತು. ಈಗ ಇರಾನ್ ಮೇಲೆ ನಡೆದಿರುವ ದಾಳಿಯ ಪರಿಣಾಮ ಕೂಡ ಷೇರು ಮಾರುಕಟ್ಟೆಯ ಮೇಲೆ ಕಡಿಮೆ ಎಂದರೂ 3-4 ತಿಂಗಳು ಇದ್ದೇ ಇರುತ್ತದೆ ಎಂದು ಅಂದಾಜಿಸಲಾಗಿದೆ.